ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಅರ್ಧ kg ಚಿಕನನ್ನು ತೊಗೊಂಡಿದ್ದೀನಿ ರೀ. ಇವತ್ತು ಒಳ್ಳೆಯದೊಂದು ಮಲ್ನಾಡು ಸ್ಟೈಲ್ನಲ್ಲೇ ಒಂದು ಚಿಕನ್ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ತುಂಬ ಬೇಗ ಆಗುವಂಥದ್ದು ರೀ. ತುಂಬ ಸುಲಭವಾದಂಥ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೇನೆ ರೀ. ಇವಾಗ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಈ ಪಾತ್ರೆಗೆ ನೋಡಿರಿ, ನಾವು ತೊಳೆದಿರುವಂತಹ ಚಿಕನನ್ನು ನೀರು ತುಂಬ ನೀರು ಒತ್ತಿ ತೆಗೆದು ಹಾಕಬೇಕು ರೀ. ತೆಗೆದು ನಮ್ಮದು ಚಿಕನನ್ನು ತೊಳಿಲಿಕ್ಕೆ ಅಂದರೆ ಇದಕ್ಕೆ ನಾವು ಈಗ ಹಾಕ್ಕೋಬೇಕು ರೀ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಈ ಮಿಕ್ಸಿ ಜಾರಿಗೆ ಒಂದು ಚೂರು ನಾವು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ರೀ. ಚಿಕನ್ಗೆ ಇಲ್ಲೊಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ. ಇಲ್ಲೇ ಸ್ವಲ್ಪನೇ ಶುಂಠಿ 1 ಇಂಚಷ್ಟು, ಮತ್ತು ಇಲ್ಲಿ ನೋಡ್ಬೋದು ರೀ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀನಿ ರೀ. ಇದನ್ನು ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ರೀ. ಇದಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ಇದಕ್ಕೆ ನಾವು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನೇ ನೋಡಿರಿ ಅರಿಶಿನವನ್ನು ಹಾಕ್ಕೊಂಡು ಇದನ್ನು ನಾವು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ. ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಹಾಕ್ಕೊಳ್ಳೋಣ ರೀ. ಇವಾಗ ನಮ್ದು ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ ರೀ. ಇದು ಲಿಂಬೆಹಣ್ಣು ಹಿಂಡ್ಕೊಂಡು ನೋಡಿರಿ, ಇದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ನೋಡಿರಿ, ಎಕ್ಸ್ಟ್ರಾ ನೀರು ಇತ್ತಂದ್ರೆ ತಿಕ್ಕೋಬೇಕು ರೀ. ನಾನು ಸ್ವಲ್ಪ ಕೆಳಗಡೆ ಇತ್ತು ನೋಡಿರಿ, ಅದನ್ನು ತೆಗೆದಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಡಬೇಕು ರೀ. ಒಂದು 15ರಿಂದ 20 ನಿಮಿಷಗಳ ಕಾಲ ನಮ್ಮದು ಇದು ಫುಲ್ ನಾನು ಮ್ಯಾರಿನೇಟ್ ಮಾಡಿ ಇದು ಒಂದು 20 ಮಿನಿಟ್ಸ್ ಕಾಲ ಇಟ್ಕೊಳ್ತಿದ್ದೀನಿ ರೀ. ಇವಾಗ ನೀವು ನೋಡ್ಬೋದು ರೀ, ನಾನಿಲ್ಲಿ 1 ಟೀ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ. ಇದಕ್ಕೆ ನೋಡಿರಿ, ನಾವು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀವಿ. ಈರುಳ್ಳಿ ಹಾಕಿ ನೋಡಿರಿ, ಇದು ಸ್ವಲ್ಪನೇ ನಾವು ಗೋಲ್ಡನ್ ಬ್ರೌನ್ ಮಾಡೋಣ ರೀ. ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಈರುಳ್ಳಿ ಸ್ವಲ್ಪನೇದು ಗೋಲ್ಡನ್ ಬ್ರೌನ್ ಆಗಿದೆ ರೀ. ಹಾಫ್ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ನಾನು ಇವಾಗ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ರೀ. ಅರ್ಧ kg ಲೆಕ್ಕದಲ್ಲಿ ತೊಗೊಂಡು ನೋಡಿರಿ, ಅರ್ಧ ಕಾಯಿಯನ್ನು ಈ ಥರ ತುರಿದು ಇಟ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಇದಕ್ಕೆ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು, ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ, ಒಂದು ಡಿಫ್ರೆಂಟ್ ಆದಂತಹ ಟೇಸ್ಟ್ ಇರುತ್ತೆ ರೀ. ಇವಾಗ ನಮ್ಮದು ಬಾಡಿಸ್ಕೋದಾಗಿದೆ ರೀ. ನಾನು 1-2 ಗುಂಟೂರು ಮೆಣಸಿನ್ಕಾಯನ್ನು ಈ ಥರ ಹಾಕಿದ್ದೀನಿ ರೀ. ಸ್ವಲ್ಪ ಖಾರಕ್ಕೂ ಆಗುತ್ತೆ ಮತ್ತು ಕಲರಿಗೂ ಆಗುತ್ತೆ ಅಂತ ಹೇಳಿ. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ಇದು ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೇನೆ ರೀ. ಇದು ನೋಡ್ಬೋದು ರೀ, ನಾನು ತಟ್ಟೆ ಹಾಕ್ಕೊಂಡು ಆರಿಸ್ತಾ ಇದ್ದೇನೆ. ಇಲ್ಲಿ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ ರೀ. ಆಯಿಲನ್ನು ಹಾಕ್ಕೊಂಡಿದ್ದೇನೆ 1-2 ಟೇಬಲ್ ಸ್ಪೂನು. ಇಲ್ಲಿ ನೋಡ್ಬೋದು, ನಾನು ಚಕ್ಕೆ 1-2 ಪೀಸ್ ಹಾಕ್ಕೋತಾ ಇದ್ದೀನಿ ರೀ. ಸ್ವಲ್ಪನೇ ಚಕ್ಕರೆ ಮೊಗ್ಗು ಮತ್ತು ಸ್ವಲ್ಪನೇ ಜಾಪತ್ರೆ ಮತ್ತು ಇದು ಏಲಕ್ಕಿ ಹಾಕ್ಕೋತಾ ಇದ್ದೀನಿ ರೀ. ಲವಂಗನ್ನು ಹಾಕ್ಕೋತಾ ಇದ್ದೀನಿ ರೀ. ಸ್ವಲ್ಪ ಕಲ್ಲು ಹೂವನ್ನು ಹಾಕ್ಕೋತಾ ಇದ್ದೀನಿ ರೀ. ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದು ಬಿಸಿ ಮಾಡಬೇಕು ರೀ. ಮತ್ತು ಇದಕ್ಕೆ ನೋಡಿರಿ, ಈರುಳ್ಳಿ 2 ಮೀಡಿಯಮ್ ಸೈಜಿಂದು 3 ಎಲೆ ಬಿರಿಯಾನಿ ಎಲೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪನೇ ನಾವು ಬಾಡಿಸ್ಕೊಳ್ಳೋಣ. ಇವಾಗ ನಮ್ಮದು ನೋಡ್ಬೋದು ರೀ, ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ. ಇವಾಗ ನೋಡಿರಿ, ನಾವು ಚಿಕನನ್ನು ಹಾಕೋಣ. ಇವಾಗ ಚಿಕನ್ ಹಾಕೋದ್ಮೇಲೆ ಇದನ್ನು ಸ್ವಲ್ಪನೇ ನಾವು ಚೆನ್ನಾಗಿ ಇದರಲ್ಲಿ ಬಾಡಿಸ್ಕೊಳ್ಳೋಣ ರೀ. ಇವಾಗ ನಮ್ಮದು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ರೀ. 1-2 ನಿಮಿಷಗಳ ಕಾಲ ಇದೇ ಥರನೇ ಬೇಯಿಸ್ಕೊಳ್ಳೋಣ ರೀ. ಮತ್ತು ಇಲ್ಲಿ ನೋಡ್ಬೋದು, ನಾನು ಒಂದು ಮೀಡಿಯಮ್ ಸೈಜಿಂದು 2 ಹುಳಿ ಟೊಮೆಟೊನ ಈ ಥರ ಹಾಕ್ಕೊಂಡಿದ್ದೇನೆ ರೀ. ಇದು ಹಾಗೆ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಟೊಮೆಟೊ ಪ್ಯೂರಿ ಮಾಡಿ ಅದನ್ನು ಹಾಕ್ಬೋದು ರೀ. ಇವಾಗ ಟೊಮೆಟೊ ಹಾಕಿದ್ಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ನೋಡಿರಿ, ಇದನ್ನು ಮುಚ್ಚಳವನ್ನು ಮುಚ್ಚಿ 5 ನಿಮಿಷಗಳ ಕಾಲ ಬೇಯಿಸೋಣ ರೀ. ನಮ್ಮದು ಮಸಾಲ ಇದು ರೆಡಿ ಆಗಿದೆ ರೀ. ಇವಾಗ ಇದಕ್ಕೆ ನೋಡಿರಿ, ನಾವು ಸ್ವಲ್ಪನೇ ಒಂದು
7-8 ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ ರೀ. ಇದು ಸ್ವಲ್ಪ ಕ್ರೀಮ್ ಥರ ಟೆಕ್ಸ್ಚರ್ ಬರುತ್ತೆ ರೀ. ಗೋಡಂಬಿ ಬೇಡ ಅಂತನವ್ರು ಸ್ಕಿಪ್ ಮಾಡಿ, ನಿಮಗೆ ಇಷ್ಟ ಆಯ್ತಂದರೆ ಕ್ರೀಮನ್ನು ಹಾಕ್ಕೋಬೋದು ರೀ. ತುಂಬ ಸುಲಭವಾದಂಥ ವಿಧಾನದಲ್ಲಿ ತುಂಬ ಟೇಸ್ಟ್ ಆದಂಥದ್ದು ರೀ. ಇದು ನಾನು ಸ್ವಲ್ಪನೇ ನೀರನ್ನು ತೆಗೆದಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು. ನಾನು ಇದು ಸ್ವಲ್ಪನೇ ನೈಸಾಗಿಯೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ಥರನೇ ಸ್ವಲ್ಪ ನೈಸಾಗಿಯೇ ಮಾಡ್ಕೋಬೇಕು ರೀ. ಅಂದರೆ ನಮಗೆ ಇದು ಚಿಕನ್ ಕರಿ ಟೇಸ್ಟಾಗಿ ಬರೋದು ರೀ. ನಾನು ಇದನ್ನು ಈ ಒಂದು ಬೌಲ್ನಲ್ಲೇ ತೆಗೆದಿಟ್ಕೊತಾ ಇದ್ದೀನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಬೇಕು ರೀ. ನಾನು ಸೆಕೆಂಡ್ ಟೈಮ್ ಮಾಡ್ಕೋತಾ ಇದ್ದೀನಿ ರೀ. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೋಡಿರಿ, ಇದನ್ನು ನೈಸಾಗಿಯೇ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೇನೆ. ಇವಾಗ ನಮ್ಮದು ಒಂದು 5-10 ನಿಮಿಷಗಳ ಕಾಲ ಆಯ್ತು ರೀ. ನಾನು ಇದನ್ನು ಫಸ್ಟಿಗೆ ನಾವು ನೀರು ಮ್ಯಾರಿನೇಟ್ ಮಾಡ್ಕೊಂಡಿದ್ದೇವೆ ನೋಡಿರಿ, ಅದರೊಳಗೇ ಇದನ್ನು ನಾವು ಬೇಯಿಸ್ಕೊಂಡಿದ್ದೇವೆ ರೀ. ನೋಡ್ಬೋದು ನಮ್ಮದು ಸ್ವಲ್ಪ ನೀರಿನಲ್ಲೇ ಅದೇ ನೀರಿನಲ್ಲೇ ಬೆಂದಿದೆ. ಇದು ಅಂದರೆ ಈ ಥರ ಬೆಂದರೆ ನೋಡಿರಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ಇದಕ್ಕೆ ನೋಡಿರಿ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಚದ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇವೆ ರೀ. ಇವಾಗ ನೋಡ್ಬೋದು ಇದಕ್ಕೇನೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿರಿ ನಾನು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೇನೆ ರೀ. 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಇವಾಗ ಇದಕ್ಕೆ ನೋಡಿರಿ ಗರಂ ಮಸಾಲ ಪುಡಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಇದರೊಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಸ್ವಲ್ಪ ನೀರಿದೆ, ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕು ರೀ. ಇವಾಗ ನೋಡ್ಬೋದು ರೀ ನಮ್ಮದು ಚಿಕನನ್ನು ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ. ಇವಾಗ ನೋಡಿರಿ ನಾವು ರುಬ್ಕೊಂಡಿರುವಂತಹ ಮಸಾಲವನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಮಸಾಲವನ್ನು ಹಾಕಿದ್ಮೇಲೆ ನೋಡಿರಿ ಇದ್ರ ಜೊತೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಸ್ವಲ್ಪನೇ ಇದ್ರ ಜೊತೆಗೆ ನೋಡಿರಿ ನಾವು ಹಾಕಿರುವಂಥ ಮಸಾಲವನ್ನು ಚೆನ್ನಾಗಿ ಹಿಡ್ಕೋಬೇಕು ನೋಡಿರಿ. ಹಾಗಾಗಿ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಇವಾಗ ನಮ್ಮದು ಮಿಕ್ಸ್ ಮಾಡಿದ್ದೇವೆ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ರಿ. ಇದಕ್ಕೆ ನಾವು ನೀರು ಹಾಕಿದ್ಮೇಲೆ ನೋಡಿರಿ ಚೆನ್ನಾಗಿ ಸ್ವಲ್ಪನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಇದು ನಮಗೆ ಖಾರ ಉಪ್ಪು ಎಲ್ಲ ಹಾಕಿರುವಂಥ ಮಸಾಲವನ್ನು ಎಲ್ಲ ಹಿಡಿಬೇಕು ನೋಡಿರಿ. ಹಾಗಾಗಿ ಇವಾಗ ಇದಕ್ಕೆ ನೋಡಿರಿ ನಾವು 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ನಾವು ಹಾಕ್ಕೊಂಡಿದ್ದೇವೆ ರೀ. ಮತ್ತು ಇವಾಗೆಲ್ಲ ನಾವು ಮಸಾಲೆ ಹಾಕಿದ್ಮೇಲೆ ಇದರೊಟ್ಟಿಗೆ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿದ್ದೇವೆ ರೀ. ನಾನಿಲ್ಲಿ ನೀರು ಬಿಸಿ ಮಾಡ್ಕೊಂಡಿದ್ದೇನೆ ರೀ ನಮ್ಮದು ಈ ಒಂದು ಚಿಕನ್ ಗ್ರೇವಿಗೆ ಹಾಕ್ಕೊಳ್ಳೋಕ್ಕೆ. ಇವಾಗ ನಾವು ಇದಕ್ಕೆ ನೋಡಿರಿ ನೀರನ್ನು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೋಬೋದು ರೀ. ನೀರು ಏನಕ್ಕೆ ಹಾಕೋದಂತಂದರೆ ನಾವು ಮೇಲಿಂದ ತಣ್ಣೀರು ಹಾಕಿದೆವು ಅಂತಂದರೆ ಅದು ಟೇಸ್ಟು ಮತ್ತು ಚೇಂಜ್ ಆಗುತ್ತೆ. ಮತ್ತು ನಮಗೆ ಬೇಯಬೇಕಾದ್ರೆ ಮತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಮತ್ತು ಟೇಸ್ಟ್ನೂ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅಂತೇಳಿ ಅದಕ್ಕೆ ನಾವು ಈ ಥರನೇ ಮೊದಲಿಗೆ ನೀರು ಅಂದರೆ ಬಿಸಿ ಮಾಡ್ಕೊಂಡ್ಕಂದ್ರೆ ಇದನ್ನು ಈ ಥರ ಹಾಕ್ಕೊಂಡ್ರೆ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ನಮ್ಮದು ಬೇಯ್ತಾ ಇದೆ ರೀ. ಇದನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ನಾವು ಬೇಯಿಸ್ಬೇಕಾಗುತ್ತೆ ರೀ. ಇವಾಗ ಮುಚ್ಚಳವನ್ನು ಮುಚ್ಚಿ 10 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ನಮ್ಮದು ಒಂದು 10 ನಿಮಿಷ ಆಗಿದೆ ರೀ. ನೋಡ್ಬೋದು ನಮ್ಮದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಮ್ಮದು ಚಿಕನ್ ಸಾಂಬಾರು ರೆಡಿಯಾಗಿದೆ ರೀ. ಚಿಕನ್ ಕರಿ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿರಿ, ತುಂಬ ಟೇಸ್ಟ್ ಆಗಿರುತ್ತೆ. ಇದರಲ್ಲೇ ನೀವು ಸ್ವಲ್ಪ ಕಡಿಮೆ ಪ್ರಮಾಣ ನೀರನ್ನು ಹಾಕ್ಕೊಂಡ್ರೆ ನಿಮಗೆ ಚಿಕನ್ ಗ್ರೇವಿನೂ ಆಗುತ್ತೆ ರೀ. ಮತ್ತು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಚಿಕನ್ ಕರಿನೂ ಆಗುತ್ತೆ. ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ. ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇವಾಗ ನೋಡ್ಬೋದು ರೀ ನಮ್ಮದು ಆಯಿಲೆಲ್ಲ ನೋಡಿರಿ ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ. ಈಗಾದರೆ ನಮ್ಮದೇ ಇದು ಚೆನ್ನಾಗಿ ರೆಡಿ ಆಗಿದೆ ಅಂತ ಅರ್ಥ ರೀ. ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ರೀ ಇವಾಗ ನಮ್ಮದು ಚಿಕನ್ ಕರಿ ರೆಡಿ ಆಗಿದೆ ನೋಡಿರಿ. ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನೋಡ್ಬೋದು ರೀ ನಾನು ಅನ್ನದ ಜೊತೆಗೆ ನಿಮಗೆ ತೋರಿಸ್ತೀನಿ. ಅಂದರೆ ಅನ್ನದ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ. ನೋಡ್ಬೋದು ತುಂಬ ಒಂದು ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.